ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವನ ಲೈಫ್ ಸ್ಟೈಲ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನು ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ. ಇವತ್ತು ಅಮಾವಾಸ್ಯೆ, ಪೂಜೆ ಎಲ್ಲ ಆಯಿತು, ಸ್ನಾನ ಮಾಡಿ ಪೂಜೆ ಆಯಿತು. ನನ್ನ ಮಗ ಬಂದುಬಿಟ್ಟು ರೂಮಿಂದ ಆಚೆ ಬರ್ತಾಯಿಲ್ಲ, ಫೋನ್ ನೋಡ್ಕೊಂಡು ಅಲ್ಲೇ ಮಲಗಿದ್ದಾನೆ. ಬಾರೋ ಅಂದರೆ ಬರಲ್ಲ, ನಾನು ಇಲ್ಲೇ ಇರ್ತೀನಿ ಅಮ್ಮ ಅಂತ. ಲೈಟು ಹಾಕ್ಕೊಂಡಿಲ್ಲ, ತೋರಿಸ್ತೀನಿ ಬನ್ನಿ ಏನು ಮಾಡ್ತಿದ್ದಾನೆ ಅಂತ. ಕತ್ಲಲ್ಲೇ ಕೂತಿದ್ದಾನೆ, ಲೈಟ್ ಹಾಕಿದ್ರೆ ಲೈಟ್ ಹಾಕಬೇಡ ಅಮ್ಮ ಅಂತಾನೆ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಟೀ ಮಾಡಿಟ್ಟಿದ್ದೀನಿ, ನನ್ನ ಫ್ರೆಂಡ್ ಬರಬೇಕು. ಡೈಲಿ ನಾನು ಅವಳ ಜೊತೆಯಲ್ಲೇ ಟೀ ಕುಡಿತೀವಿ. ಇಲ್ಲ ಅವಳು ಮಾಡ್ಕೊಬರ್ತಾಳೆ, ಇಲ್ಲ ನಾನು ಮಾಡ್ತೀನಿ, ಕರಿತೀನಿ. ಅವಳಿನ್ನೂ ಬಂದಿಲ್ಲ. ಅಷ್ಟರಲ್ಲಿ ನನ್ನ ಫ್ರೆಂಡು ಬಂದಳು. ನಾವು ಟೀ ಕೂತ್ಕೊಂಡಿದ್ವಿ. ಟೀ ಕೂತ್ಕೊಂಡಾಗ ಹಾಗೆ ಮಾತಾಡ್ತಾ ಅಮಾಸೆ ಇಲ್ಲ ಹುಣ್ಣಿಮೆಗೆ ಕೂದಲು ಕಟ್ ಮಾಡಿಸಿದ್ರೆ ಬೆಳೆಯುತ್ತೆ ಅಂತ ಹೇಳಿದ್ಲು. ಅಂದರೆ ಆಲ್ರೆಡಿ ಇಷ್ಟಕ್ಕೊಂದು ಉದ್ದ ಕೂದಲಿದೆ, ಆದ್ರೂ ಬೆಳೆಯೋ ಆಸೆ. ನಮ್ಮ ಹೆಣ್ಮಕ್ಳಿಗೆ ಕೂದಲು ಎಷ್ಟೇ ಇದ್ರೂ ಅದು ಹೇರ್ ಗ್ರೋತ್ ಆಗಲಿ ಅಂತಲೇ ಬಯಸ್ತೀವಿ. ಆಮೇಲೆ ನಾನು ಅಮಾವಾಸ್ಯೆ ಇರೋದ್ರಿಂದ ಸ್ವಲ್ಪ ಕೂದಲು ಕಟ್ ಮಾಡಿಸೋಣ ಅಂತ, ಅಂದರೆ ನನ್ನ ತಲೆ ಕೂದಲು ಸಿಕ್ಕನ್ನ ಬಿಡಿಸ್ತಾ ಇದ್ದೀನಿ. ಅವಳು ನನ್ನ ಮಗನ ಬರ್ತಡೆಗೂ ಮಾಡಿಸಿ ಇನ್ನೂ 1 ತಿಂಗಳು ಕೂಡ ಆಗಿಲ್ಲ, ಮತ್ತೆ ಕಟ್ ಮಾಡಿಸ್ತೀಯಾ ಅಂತ ಹೇಳಿದ್ಲು. ನನಗೆ ಯಾಕೋ ತುಂಬಾ ಲೆಂತಿ ಅನ್ನಿಸ್ತು ಕೂದಲು, ತುಂಬಾ ಹೇರು. ಅದು ನನಗೆ ಕೂಮ್ ಮಾಡ್ಕೊಳಕ್ಕೆ ಒಂಥರ ಹಿಂಸೆ ಆಗುತ್ತೆ, ಆ ಥರ ಎಲ್ಲ ಫೀಲ್ ಆಗೋದು. ಅದಕ್ಕೆ ಇನ್ನೊಂದು ಸ್ವಲ್ಪ 1-2 ಇಂಚಷ್ಟು ಕಟ್ ಮಾಡಿಸ್ಕೊಳ್ಳೋಣ ಅಂತ ಈ ಥರ ಬಿಡಿಸ್ತಾ ಇದ್ದೀನಿ. ನನ್ನ ಮಗ ಮಧ್ಯ ಬಂದು ತುಂಬಾ ಟಾರ್ಚರ್ ಕೊಡ್ತಿದ್ದ. ಕಿತಾಪತಿ ನನ್ನ ಮಗ ತುಂಬಾ ತಲೆಹರಟೆ ಮಾಡ್ತಾನೆ. ವೀಡಿಯೋ ಮಾಡೋಕ್ಕೆ ಹೋದರೆ ಕ್ಯಾಮ್ರಾ ಅಲ್ಲಾಡ್ಸೋದು, ಹಂಗೆ ಆ ಕಡೆಯಿಂದ ಈ ಕಡೆ ಇದು ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದ. ನಾನು ಕಟ್ ಮಾಡಿಸಿ ಇನ್ನೂ 25 ದಿನ 1 ತಿಂಗಳು ಕೂಡ ಆಗಿಲ್ಲ. ಆದ್ರೂ ನನಗೆ ಯಾಕೋ ತುಂಬಾ ಲೆಂತ್ ಅನ್ನಿಸ್ತು ಕೂದಲು. ಹಾಗಾಗಿ ಸ್ವಲ್ಪ ಕಟ್ ಮಾಡಿಸೋಣ ಅಂತ ಕಟ್ ಮಾಡಿಸ್ತಾ ಇದ್ದೀನಿ. ಮತ್ತು ಏನಾದರೂ ಅರ್ಜೆಂಟು ಫಂಕ್ಷನಿಗೆ ಹೋಗಬೇಕು ಅಂದ್ರೇನು ಅದು ಸರಿ ಹೇರ್ ಸ್ಟೈಲ್ ಮಾಡ್ಕೊಳಕ್ಕೆ ಬರೋಲ್ಲ, ಯಾರ್ದಾರೆ ಒಂದು ಹೆಲ್ಪ್ ಇದ್ದೇ ಇರಬೇಕು. ನನ್ನ ಫ್ರೆಂಡ್ ಇದ್ದರೆ ಅವಳ ಹತ್ರ ಹೆಲ್ಪ್ ತೊಗೊಳ್ತೀನಿ, ಇಲ್ಲ ಅಂದರೆ ನನಗೆ ಯಾವ ಥರ ಬಾಚಕ್ಕೆ ಬರುತ್ತೋ ಆ ಥರ ಬಾಚ್ಕೊಳ್ತೀನಿ. ನನ್ನ ಫ್ರೆಂಡಿಗೆ ತೋರಿಸ್ತಾ ಇದ್ದೆ, ಇಷ್ಟು ಕಟ್ ಮಾಡಿಬಿಡು ಸರಿಯಾಗುತ್ತೆ ಅಂತ. ಆಮೇಲೆ ಮತ್ತೆ ಜಾಸ್ತಿ ಇಟ್ಕೊಂಡು ಒಂದಿಷ್ಟು ಕಟ್ ಮಾಡಿಸ್ಬಿಟ್ರೆ ಚೆನ್ನಾಗಿರುತ್ತೆ, ಸೊಂಟದವರೆಗೂ ಸರಿ ಆಗುತ್ತೆ. ತೀರ ಜಾಸ್ತಿ ಉದ್ದನೂ ಅಂದರೆ ಕಾಣಿಸಲ್ಲ ಅಂತ ಹೇಳ್ತಿದ್ದೆ, ಅದಕ್ಕೆ ಬೇಡ. ನಮ್ಮ ಮನೆಯವರಿಗೆ ಇಷ್ಟುದ್ದ ಕೂದಲು ಅವ್ರಿಗಿಷ್ಟ, ಅವರಿಗೋಸ್ಕರ ಸುಮ್ಮನೆ ಇರೋದು ನಾನು ಕಟ್ ಮಾಡಿಸ್ದಲೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಕಟ್ ಮಾಡಿಸ್ಬಿಡ್ತಿದ್ದೆ ನಾನು. ನನ್ನ ಫ್ರೆಂಡ್ ಬಂದು ಕಟ್ ಮಾಡಿಸ್ತಿದ್ದಾಳೆ, ಅವನಿಗೆ ಹಿಂದ್ಗಡೆಯಿಂದ ಹೊಡೆಯೋದು, ಕಿತಾಪತಿ ಮಾಡೋದು, ಆ ಥರ ಎಲ್ಲ ಮಾಡ್ತಿದ್ದಾನೆ ನನ್ನ ಮಗ. ಇಲ್ಲಿ ನೋಡಿ ಕಟ್ ಮಾಡ್ಸೋಕ್ಕೂ ಕೊಡ್ತಾಯಿಲ್ಲ, ಬಂದು ಕ್ವಾಟ್ಲೆ ಕೊಡ್ತಿದ್ದಾನೆ. ಡೋರ್ ಹಾಕ್ಕೊಳ್ಳೋದು, ಹೋಗಿ ನಮಗೆ ನಾನು ಹೋಗ್ತೀನಿ ಅಂತ ಹೆದರಿಸೋದು, ಆ ಥರ ಎಲ್ಲ ಮಾಡ್ತಿದ್ದಾನೆ ನನ್ನ ಮಗ. ಅವಳು ಈ ಥರ ಕ್ಲೀನಾಗಿ ಸ್ಟ್ರೈಟಾಗಿ ಬಾಚ್ಕೊಂಡು ಒಂದು ಸ್ವಲ್ಪ ಕಟ್ ಮಾಡ್ತೀನಿ ಅಂತ ಕಟ್ ಮಾಡ್ತಿದ್ದಾಳೆ. ನೀವೇನಾದರೂ ಮನೆಯಲ್ಲೇ ಹೇರ್ ಕಟ್ ಮಾಡಿದ್ರೆ ಫಸ್ಟು ಮಧ್ಯದಲ್ಲಿ ಬೈತಲ್ಲೇ ತಕ್ಕೊಂಡು ಆಮೇಲೆ ಹೇರ್ನ ಕಟ್ ಮಾಡಿಸ್ಕೊಳ್ಳಿ. ಅವಾಗ ಏನಾಗುತ್ತೆ, ಕೆಳಗಡೆ ಸ್ಟ್ರೈಟ್ ಬರುತ್ತೆ. ನೀವೇನಾದರೂ ಒಂದೇ ಸಮ ಹಾಗೆ ಬಾಚ್ಕೊಂಡ್ರೆ ಅದು ಸರಿ ಹೇರ್ ಇದಾಗಲ್ಲ. ಇಲ್ಲಿ ನೋಡಿ ಕ್ಯಾಮ್ರಾ ಮುಂದೆ ಬಂದು ನನ್ನ ಮಗ ಯಾವ ಥರ ಕಿತಾಪತಿ ಮಾಡ್ತಿದ್ದಾನೆ ಅಂತ. ನಾನು ಅಷ್ಟರಲ್ಲಿ ಗುರಾಯಿಸಿ ನೋಡಿದೆ, ಬಂದು ಮತ್ತೆ ಸಾರಿ ಅಮ್ಮ ಅಂತ ನನ್ನ ಫ್ರೆಂಡಿಗೆ ಬಾಚಿಣಿಕೆಯಿಂದ ಕೂಮ್ ಮಾಡೋದು, ಮತ್ತು ಅವಳಿಗೆ ಕ್ಲಿಪ್ ತೆಗೆದು ಹಿಂಸೆ ಕೊಡೋದು, ಆ ಥರ ಎಲ್ಲ. ನನ್ನಿಂದ ಸ್ವಲ್ಪನಾದರೂ ಹೆದರುತ್ತಾನೆ, ಆದರೆ ಅವಳಿಂದ ಅಂತೂ ಚೂರು ಹೆದರಲ್ಲ, ಅಷ್ಟು ಸಲಿಗೆ ಕೊಟ್ಟಿದ್ದಾಳೆ ಅವಳು. ಇಲ್ಲಿ ನೋಡಿ ಯಾವ ಥರ ಅಂದರೆ ಒಂಥರ ಕಟ್ ಮಾಡೋ ಥರ ಆ್ಯಕ್ಟ್ ಮಾಡ್ತಾನೆ. ಫೈನಲಿ ಸ್ವಲ್ಪ 1-2 ಇಂಚಷ್ಟು ಕೂದಲನ್ನ ಕಟ್ ಮಾಡಿದ್ಲು. ಕಟ್ ಮಾಡಿದ್ರೂ ಇಷ್ಟು ಉದ್ದ ಇದೆ ಅಂತ ನಗಾಡ್ತಿದ್ವಿ. ಅವಳು ಹೇಳ್ತಾಯಿದ್ಲು, ಅಲ್ಲ ನಿನ್ನ ಕೂದಲು ಕಟ್ ಮಾಡಿದ್ರೂ ಇಷ್ಟು ಉದ್ದ ಕಾಣಿಸ್ತಿದೆ, ಏನು ಮಾಡೋದು ಅಂತ ಹೇಳಿದ್ರು. ಇದು ನಮ್ಮ ಮನೆಯವರಿಗೆ ಇಷ್ಟು ಲಾಂಗ್ ಹೇರ್ ಅವ್ರಿಗೆ ಇಷ್ಟ, ಹಾಗಾಗಿ ಬಿಟ್ಟಿರೋದು. ನನಗೂ ಹಿಂಸೆ ಆಗುತ್ತೆ, ತಲೆ ಸ್ನಾನ ಮಾಡಬೇಕಾದ್ರೆ, ತಲೆ ಬಾಚ್ಕೋಬೇಕಾದ್ರೆ ಎಲ್ಲಕ್ಕೆ ತುಂಬಾ ಹಿಂಸೆ ಆಗುತ್ತೆ. ಬಟ್ ಅವರಿಗೋಸ್ಕರ ಸಹಿಸ್ಕೊಳೋದಷ್ಟೇ. ಇಲ್ಲಿ ನೋಡಿ ನನ್ನ ಮಗ ಜಡೆ ಹಾಕ್ಕೊಳಕ್ಕೂ ಕೊಡ್ತಾಯಿಲ್ಲ, ಬಂದು ಕಾಲಿಗೆ ಬೀಳೋದು, ಬಾಚಿಣಿಕೆ ಅವ್ನು ಎತ್ಕೊಳ್ತಾನೆ, ಕೂದಲಿದೆ ಅದರಲ್ಲಿ ಅಂತ ಹೇಳಿದ್ರೆ ಅದನ್ನು ತೊಗೊಂಬಂದು ಕಿತಾಪತಿ ಮಾಡ್ತಿದ್ದಾನೆ, ನಾನು ಬಾಚ್ತೀನಿ ಅಂತ. ಇಲ್ಲಿ ನೋಡಿ ಬಾಚು ಅಂದರೆ ಒಳ್ಳೆ ಈ ತರಕಾರಿ ಕಟ್ ಮಾಡ್ತಾರಲ್ಲ ಆ ಥರದ್ದು ಕಟ್ ಮಾಡೋಕ್ಕೆ ಬರ್ತಿದ್ದಾನೆ.
ತುಂಬಾ ಕ್ವಾಟ್ಲೆ ಕೊಡ್ತಾನೆ ನಮ್ಮಿಬ್ಬರಿಗೆ. ನಾವು ಇಬ್ಬರಿದ್ರೂ ನಮಗೆ ಸತಾಯಿಸಿ ಸುಸ್ತು ಮಾಡಿರ್ತಾನೆ ಅಂಥ ಕಿತಾಪತಿ ನನ್ನ ಮಗ ಅವನು. ಬಾಚು ಅಂದರೆ ಏನೇನೋ ಆ್ಯಕ್ಟ್ ಮಾಡಿ ಏನೇನೋ ಹೇಳ್ಕೊಂಡು ಇದು ಮಾಡ್ತಾನೆ. ನನ್ನ ಕ್ಲಿಪ್ ತಗೊಂಡು ಅವನ ತಲೆ ಮೇಲೆ ಹಾಕ್ಕೊಂಡು ಏನೇನೋ ತರಲೆ ಮಾಡ್ತಾನೆ. ಫೈನಲಿ ನಾನು ಕೂದಲು ಕಟ್ ಮಾಡಿಸ್ಕೊಂಡು ಈ ಥರ ಜಡೆ ಹಾಕ್ಕೊಂಡಿದ್ದೆ. ನನ್ನ ಹಿಂದಿಂದನೇ ಬಂದಿದ್ದಾನೆ ಅವನು ಕಿತಾಪತಿ. ಕೂದಲು ಕಟ್ ಮಾಡಿಸಿದ್ರೆ ಬೆಳೆಯಲ್ಲ ಅಂತಾರೆ. ತಿಂಡಿ ಬೇಕು, ತೀರ್ಥ ಬೇಕು, ಎಲ್ಲ ಬೇಕು. ನೀನು ಹೇಳಬೇಕು. ಕೂದಲು ಕಟ್ ಮಾಡಿಸಿದ್ರೆ ಬೆಳೆಯಲ್ಲ ಅಂತಾರೆ. ಆದರೆ ನನ್ನ ವಿಚಾರದಲ್ಲಿ ಕೂದಲು ಸ್ವಲ್ಪ ಕಟ್ ಮಾಡಿಸ್ತಿದ್ರೆ ಜಾಸ್ತಿನೇ ಬೆಳೆಯುತ್ತೆ ಅನಿಸುತ್ತೆ ನನ್ನ ಪ್ರಕಾರ. ನನ್ನ ಮಗ ಡೈಲಿ ಈ ಥರ ರೋಡಲ್ಲಿ ಹೋಗಿ ನಮ್ಮ ಮನೆಯಿಂದ ಮೇನ್ ರೋಡ್ ಇದೆಯಲ್ಲ ಆ ಕಡೆ ಹೋಗಿ ಈ ಥರ ಒಂದು ಗಸಗಸೆ ಮರ ಇದೆ, ಆ ಹಣ್ಣು ತಿನ್ನಲಿಕ್ಕೆ ನಮಗೆ ಎಷ್ಟೆಲ್ಲ ಸರ್ಕಸ್ ಮಾಡಿಸ್ತಾನೆ ಗೊತ್ತಾ. ಇಲ್ಲಿ ನೋಡಿ ನನ್ನ ಮಗನ್ನ ಮೊಸರು ತೆಗ್ದುಬಿಟ್ಟು ಫ್ರಿಜ್ ಒಳಗಡೆ ಏನು ಎಗ್ ಇಡ್ತೀವಲ್ವ ಆ ಎಗ್ಗಿಂದು ಟ್ರೇ ಒಳಗಡೆ ಮೊಸರು ಹಾಕಿಟ್ಟಿದ್ದಾನೆ ನನ್ನ ಮಗ. ಇಲ್ಲಿ ನೋಡಿ ಎಂಥ ಬ್ರಿಲಿಯಂಟ್ ಇದೆ ಅದು. ಐಸ್ ಕ್ರೀಮ್ ಅಂದ್ಕೊಬಿಟ್ಟಿದ್ದಾನೆ ಅವನು. ಈ ಥರ ಇಲ್ಲಿ ಹಾಕಿ ಇಟ್ಟಿರತ್ತೆ ನೋಡ್ರಿ ಇಲ್ಲಿ ಮೊಸರು. ಏನು ಮಾಡಿದೆಪ್ಪ? ಹಾಂ, ಇಲ್ಲಿ ನೋಡಿ ನೈಲ್ ಪಾಲಿಶ್ ಎತ್ಕೊಳಕ್ಕೆ ಹೋಗಿ ಈ ಥರ ಕಿತಾಪತಿ ಮಾಡಿರೋದು ನೋಡಿ. ಮೊಸರೆಲ್ಲ ಹಾಕಿ ಹೆಂಗೆ ಮಾಡಿಟ್ಟಿದ್ದಾನೆ ಅಂತ. ನಾನು ಮೊಸರು ಪ್ಯಾಕೆಟ್ ತಗೊಂಡಿದ್ದ, ಏನೋ ಮಾಡ್ತಿರ್ಬೋದು, ಮೊಸರು ತಿಂತಿದ್ದಾನೇನೋ ಅಂತ ನಾನು ಸುಮ್ಮನೆ ಆಗಿದ್ದೀನಿ. ಇಲ್ಲಿ ನೋಡಿ ನೋಡಿದ್ರೆ ಈ ಥರ ಮೊಸರೆಲ್ಲ ಹಾಕಿ ನಾನು ಏನೂ ಮಾಡಿಲ್ಲಮ್ಮ ಅನ್ನೋ ಥರ ಭಾರಿ ಇನ್ನೋಸೆಂಟ್ ಥರ ಆ್ಯಕ್ಟ್ ಮಾಡ್ತಾನೆ. ಇದ ಪಾಪ ಮಾಡಿದ್ದ, ಪಾಪ ಬರಲಿ. ಆ ಹಣ್ಣು ತಿನ್ನೋಕ್ಕೆ ಡೈಲಿ ನಮಗೆ ರೋಡ್ ಮೇಲೆ ಸರ್ಕಸ್ ಮಾಡಿಸ್ತಾನೆ. ಡೈಲಿ ಬೆಳಿಗ್ಗೆ ತಿಂಡಿ ಆಗಿದ ತಕ್ಷಣ ಓಡಿ ಹೋಗ್ತಾನೆ. 11 ಗಂಟೆ 11:30 ಹಂಗೆ ವೆಹಿಕಲ್ಸ್ ಬರ್ತಿರ್ತವೆ, ಆದ್ರೂ ನಮ್ಮ ಕೈಗೆ ಸಿಗಲ್ಲ, ಗೊತ್ತಿಲ್ದಂಗೆ ಓಡಿರ್ತೀನಿ. ನಾವು ಅವನ ಹಿಂದೆ ಹೋಗೋಷ್ಟರಲ್ಲಿ ನಾವು ಒಂದು ವೆಯ್ಟ್ ಲಾಸ್ ಮಾಡ್ಕೊಳ್ಳೋಣ ಅಂದರೂ ವೆಯ್ಟ್ ಲಾಸ್ ಆಗ್ತಾಯಿಲ್ಲ. ಆ ಇವನ್ ರೀಸನ್ನಿಗೋಸ್ಕರನಾದರೂ ವೆಯ್ಟ್ ಲಾಸ್ ಮಾಡೋಣ ಅಂದರೆ ನಾವು ವೆಯ್ಟ್ ಲಾಸ್ ಆಗಂಗಿಲ್ಲ. ಈ ಥರ ಮಾಡ್ತಾನೆ ನನ್ನ ಮಗ. ಅವನ ಕಡೆಯಿಂದ ತುಂಬಾ ಕಿತಾಪತಿ ಮಾಡ್ತಾನೆ. ಒಂದೊಂದು ಸರಿ ತಲೆನೋವೇ ಬಂದುಬಿಡುತ್ತೆ ಅವನ ಕಡೆಯಿಂದ. ಒಂದೊಂದು ಸರಿ ಹೆಡ್ಡೇಕ್ ಬಂತು ಅಂದರೆ 2-3 ದಿನ ಆದ್ರೂ ಹೋಗಲ್ಲ, ಆ ಥರ ಕಿತಾಪತಿ ಮಾಡ್ತಾನೆ. ಇಲ್ಲಿ ನೋಡಿ ರೋಡ್ ಮೇಲೆ ಹೋಗ್ತಾ ಇರೋರಿಗೆಲ್ಲ ಹೆದರಿಸೋದು, ಹತ್ತ ಮಾಡ್ತೀನಿ ಅಂತ ಹೇಳೋದು. ಇಲ್ಲಿ ನೋಡಿ ರೋಡ್ ಮೇಲೆ ಓಡ್ತಾನೆ ಅಂದರೆ ನಾವು ಅವನಿಗೆ ರೋಡಲ್ಲೇ ಒಂದು ಟೆಂಟ್ ಹಾಕಿ ಅಲ್ಲೇ ಮನೆ ಮಾಡಿ ಬಿಟ್ಬಿಡೋಣ ಅನ್ನೋ ಅಷ್ಟು ಅನಿಸುತ್ತೆ. ಒಂದೊಂದು ಸರಿ ಟೆಂಟ್ ಹಾಕಿಬಿಟ್ಟು ಅವನ ಹಣ್ಣುಗಳನ್ನು ಒಂದು 4-5 ಗಿಡಗಳನ್ನು ನೆಟ್ಟು ಅವನಿಗೆ ಯಾವ್ದು ಬೇಕು ಹಣ್ಣನ್ನ ಹಾಕಿ ಅವನಿಗೆ ಟೆಂಟ್ ಹಾಕಿ ಬಿಟ್ಬಿಡೋಣ ಅನಿಸುತ್ತೆ. ಅಂಥ ನಗು ಬರುತ್ತೆ, ಸಿಟ್ಟೂ ಬರುತ್ತೆ. ನಿಮ್ಮ ಮನೇಲೂ ಈ ಥರ ಕಿತಾಪತಿ ನನ್ನ ಮಕ್ಕಳಿದಾರ ಅಂತ ಕಮೆಂಟ್ ಮಾಡಿ. ಅಲ್ಲಿ ಹೋಗ್ತಾ ಇದ್ದ, ಅಲ್ಲಿ ಮನೆ ಕನ್ಸ್ಟ್ರಕ್ಷನ್ ಆಗ್ತಾಯಿತ್ತು. ಅವ್ರಿಗೆ ಹೇಳಿದೆ ಅಂಕಲ್ ಇಟ್ಕೊಳ್ಳಿ ಅಂತ. ಅದನ್ನು ನಮ್ಮ ಪಕ್ಕದ ಮನೆಯವರು ಮಾತಾಡಿಸ್ತಾಯಿದ್ರು, ಬೆಳಿಗ್ಗೆ ಏನು ತಿಂಡಿ ತಿಂದಿದ್ದೆ, ಇಷ್ಟೆಲ್ಲ ಆಟಾಡಿಸ್ತಿದ್ಯಲ್ಲ ನಿಮ್ಮ ಅಮ್ಮಗೆ ಅಂತ. ಇಲ್ಲಿ ಒಳಗಡೆ ಕರ್ಕೊಂಬಂದರೆ ಅಳೋದು, ಜೋರಾಗಿ ಅಳೋದು, ನನಗೆ ಹೊರಗಡೆ ಬಿಡ್ತಾಯಿಲ್ಲ ಅಂತ. ಓವರ್ ಆ್ಯಕ್ಟಿಂಗ್ ಮಾಡ್ತಾನೆ. ಯಾವ ಥರ ಆ್ಯಕ್ಟಿಂಗ್ ಮಾಡ್ತಾನೆ ಅಂದರೆ ಅಕ್ಕಪಕ್ಕದವರು ಯಪ್ಪ ಇವನೇನು ಹಿಂಗೆ ಮಾಡ್ತಾನೆ ಅಂದ್ಕೋಬೇಕು, ಆ ಥರ ಮಾಡ್ತಾನೆ ಕಿತಾಪತಿ. ಇಲ್ಲಿ ನೋಡಿ ಮತ್ತೆ ಓಡ್ತಿದ್ದಾನೆ. ಅವನಿಗೆ ಮನೇಲಿ ಇರೋದೇ ಇಲ್ಲ, ಅವನು ಬರೀ ರೋಡಲ್ಲೇ ಇರ್ತಾನೆ. ನಮಗಂತೂ ಹಿಡಿದು ಸಾಕಾಗ್ಬಿಟ್ಟಿದೆ. ಇಲ್ಲಿ ನೋಡಿ ಯಾವ ಥರ ಮಾಡ್ತಾನೆ ಅಂತ. ಒಳ್ಳೆ ಫಿಶ್ ಆಡುತ್ತಲ್ಲ, ಒಳ್ಳೆ ಈ ಮುರುಗೋಡು ಫಿಶ್ ಎಲ್ಲ ಆಡುತ್ತಲ್ಲ ಹಂಗೆ ಆಡ್ತಾನೆ. ನೀರಿಂದ ಹೊರಗಡೆ ತೆಗೆದ್ರೆ ಯಾವ ಥರ ಒದ್ದಾಡುತ್ತೋ ಆ ಥರ ಒದ್ದಾಡ್ತಾನೆ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ನನ್ನ ವಿಡಿಯೋ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ಹೊಸದಾಗಿ ಯಾರ್ಯಾರು ನೋಡ್ತಾ ಇದ್ದೀರಾ ನನ್ನ ಯೂಟ್ಯೂಬ್ ಚಾನಲ್ನ ನೀವು ಕೂಡ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ಆಲ್.